ಯೋಚನೆ ಮಾಡಿ, ಅಧಿಕಾರದ ಶಿಖರದಲ್ಲಿದ್ದ ಒಬ್ಬ ಚಾಣಾಕ್ಷ ದಂಡನಾಯಕ ತನ್ನ ಅತ್ಯಂತ ನಂಬಿಕಸ್ಥನಿಂದಲೇ ಬೆನ್ನಿಗೆ ಚೂರಿ ಹಾಕಿಸ್ಕೊಂಡು ಒಂದೇ ರಾತ್ರಿಯಲ್ಲಿ ಅಕ್ಷರಶಃ ಬೀದಿಗೆ ಬೀಳ್ತಾನೆ. ಇದು ಸೇಡು, ಅದ್ಭುತ ತಂತ್ರಗಾರಿಕೆ ಮತ್ತು ಎದೆ ನಡುಗಿಸೋ ಕ್ರೌರ್ಯದಿಂದ ತುಂಬಿರೋ ಹೈದರಲಿಯ ಕಥೆ. ಅವನು ಶೂನ್ಯದಿಂದ ಮತ್ತೆ ಸಾಮ್ರಾಜ್ಯವನ್ನ ಹೇಗ್ ಕಟ್ಟಿದ ಅನ್ನೋದನ್ನ ಬನ್ನಿ ಈ ವಿವರಣೆಯಲ್ಲಿ ನೋಡೋಣ. ಕೇಳೋಕೆ ತುಂಬಾನೇ ಪ್ರೀತಿಯ ಮಾತಿದು ಅಲ್ವಾ? ಆದರೆ ಈ ಒಂದು ಮಾತಿನ ಹಿಂದೆ ಅಡಗೆ ಇರೋದು ಒಂದು ಭಯಾನಕ ಸೇಡಿನ ಕಥೆ. ಒಬ್ಬ ರಾಜ ತನ್ನ ಪರಮ ಶತ್ರುಗೆ ಕೊಟ್ಟ ಮಾತಿದು. ಈ ಮಾತಿನ ನಿಜವಾದ ಅರ್ಥ ಏನು ಅಂತ ನಮ್ಗೆ ಕಥೆಯ ಕೊನೆಯಲ್ಲಿ ಗೊತ್ತಾಗತ್ತೆ. ಸರಿಯಾಗಿದ್ರೆ ಬನ್ನಿ ಶುರು ಮಾಡೋಣ. ಪ್ರತಿಯೊಂದು ದೊಡ್ಡ ದ್ರೋಹದ ಕತೆ ಹಿಂದೆ ಒಂದು ಮುಗ್ಧವಾದ, ಅಚಲವಾದ ನಂಬಿಕೆ ಇರುತ್ತೆ. ಹೈದರಲಿ ಮತ್ತು ಖಂಡೇರಾವ್ ನಡುವಿನ ಸಂಬಂಧ ಕೂಡ ಠೀಕ್ ಹಾಗೇ ಇತ್ತು. ಇಲ್ಲಿ ನೋಡಿ, ಇವರಿಬ್ಬರ ಸಂಬಂಧ ಹೇಗಿತ್ತು ಅಂತ. ಒಂದು ಕಡೆ ಹೈದರಲಿ, ಮೈಸೂರಿನ ನಿಜವಾದ ದೊರೆ. ಅಕ್ಷರಜ್ಞಾನ ಇಲ್ದೇ ಇದ್ರೂ ಯುದ್ಧ ತಂತ್ರಗಾರಿಕೆಯಲ್ಲಿ ಅವನನ್ನ ಮೀರಿಸೋರಿರ್ಲಿಲ್ಲ. ಇನ್ನೊಂದು ಕಡೆ ಖಂಡೇರಾವ್, ಅವನ ಬಲಗೈ ಬಂಟ. ಓದಿದವನು, ಎಲ್ಲಾ ಲೆಕ್ಕಪತ್ರ, ಆಡಳಿತ ಎಲ್ಲವನ್ನೂ ನೋಡ್ಕೊಳ್ತಿದ್ದ ದಿವಾನ. ಹೇಳ್ಬೇಕಂದ್ರೆ ಹೈದರ್ನ ಮೆದುಳಿನಂಟಿದ್ದವನು ಈ ಖಂಡೇರಾವ್. ಗುರು ಶಿಷ್ಯ ಅನ್ನೋಕ್ಕಿಂತ ಹೆಚ್ಚಾಗಿತ್ತು ಇವರ ನಂಬಿಕೆ. ಹೈದರ್ ಅಲಿಯ ಅಧಿಕಾರದ ಹಾದಿ ಇದೆಯಲ್ಲ, ಅದು ರಾಕೆಟ್ ವೇಗದಲ್ಲಿ ಸಾಗಿತ್ತು. 1749ರಲ್ಲಿ ದೇವನಹಳ್ಳಿ ಯುದ್ಧದಲ್ಲಿ ತೋರಿಸಿದ ಧೈರ್ಯದಿಂದ ಶುರುವಾಗಿ 1760ರ ಹೊತ್ತಿಗೆ ತನಗೆ ಆಶ್ರಯ ಕೊಟ್ಟ ಗುರು ನಂಜರಾಜಯ್ಯನನ್ನೇ ಅಧಿಕಾರದಿಂದ ಕೆಳಗಿಳಿಸಿ ಮೈಸೂರಿನ ನಿಜವಾದ ಆಡಳಿತಗಾರನಾಗ್ಬಿಟ್ಟಿದ್ದ. ಅವನ ಈ ಬೆಳವಣಿಗೆಯ ಹಿಂದೆ ಅವನ ಚಾಣಾಕ್ಷತನ ಮತ್ತು ಕ್ರೌರ್ಯ ಎರಡೂ ಇತ್ತು. ಅದು ಆಗಸ್ಟ್ 12, 1760ರ ಒಂದು ಮುಂಜಾನೆ. ಹೈದರಲಿ ಪ್ರತಿದಿನದಂತೆ ತನ್ನ ಸೈನ್ಯದ ಕವಾಯ್ತು ನೋಡೋದಕ್ಕೆ ಶ್ರೀರಂಗಪಟ್ಟಣದ ಕೋಟೆಯ ಹೊರಗೆ ಬಂದಿದ್ದ. ಎಲ್ಲವೂ ಮಾಮೂಲಿನಂತಿತ್ತು. ಆದರೆ ಆ ಶಾಂತತೆಯ ಹಿಂದೆ ಒಂದು ದೊಡ್ಡ ಬಿರುಗಾಳಿ ಅಡಗಿತ್ತು ಅನ್ನೋದು ಅವನಿಗೆ ಗೊತ್ತೇ ಇರಲಿಲ್ಲ. ಇದ್ದಕ್ಕಿದ್ದಂತೆ ಹೈದರ್ ನಿಂತಿದ್ದ ಜಾಗಕ್ಕೆ ಅವನದೇ ಕೋಟೆಯ ಮೇಲಿಂದ ಪೇರಂಗಿಗಳು ಗುಂಡು ಹಾರಸೋಕೆ ಶುರು ಮಾಡಿದುವು. ಹೈದರ್ಗೆ ಒಂದು ಕ್ಷಣ ಏನಾಗ್ತಿದೆ ಅಂತಲೇ ಅರ್ಥ ಆಗ್ಲಿಲ್ಲ. ಈ ದಾಳಿಯ ಹಿಂದಿದ್ದ ಮಾಸ್ಟರ್ ಮೈಂಡ್ ಬೇರೆ ಯಾರೂ ಅಲ್ಲ, ಅವನ ನೆರಳಿನಂತಿದ್ದ ಖಂಡೇರಾವ್. ಹೇಗೋ ಪ್ರಾಣ ಉಳಿಸ್ಕೊಳ್ಳೋಕೆ ಹೈದರ್ ಒಂದು ದೋಣಿಯಲ್ಲಿ ಕಾವೇರಿ ನದಿ ದಾಟಿ ಪರಾರಿಯಾದ. ಅವನ ಇಡೀ ಕುಟುಂಬ, ಚಿಕ್ಕ ಹುಡುಗ ಟಿಪ್ಪು ಸುಲ್ತಾನ್ ಸೇರಿದಂತೆ ಕೋಟೆಯಲ್ಲೇ ಸೆರೆಯಾದ್ರು. ಬೆಂಗಳೂರಿಗೆ ಬಂದು ತಲುಪಿದಾಗ ಅವನ ಹತ್ರ ಸೈನ್ಯ ಇರಲಿಲ್ಲ, ಸಂಪನ್ಮೂಲ ಇರಲಿಲ್ಲ, ಏನೂ ಇರಲಿಲ್ಲ. ಅಷ್ಟೇ ಅಲ್ಲ, ಖಂಡೇರಾವ್ನ ಜೊತೆ ಸೇರಿದ್ದ ಮರಾಠರ ದೊಡ್ಡ ಸೈನ್ಯ ಬೆಂಗಳೂರನ್ನ ಸುತ್ತುವರಿದಿತ್ತು. ಹೈದರ್ ಅಲಿ ಅಕ್ಷರಶಃ 0ಯಿಂದ ಶುರು ಮಾಡಬೇಕಿತ್ತು. ಎಲ್ಲವನ್ನೂ ಕಳೆದುಕೊಂಡಿದ್ದ ಹೈದರ್ ಈಗ ತನ್ನ ಚಾಣಾಕ್ಷತನವನ್ನೇ ನಂಬಬೇಕಿತ್ತು. ಸೋಲಿನ ಅಂಚಿನಲ್ಲಿದ್ದ ಅವನು ಮತ್ತೆ ಮೇಲೆದ್ದು ಬರಲು ಒಂದು ನಾಟಕೀಯವಾದ ಹೆಜ್ಜೆ ಇಟ್ಟ. ಅವನ ಕಂಬ್ಯಾಕ್ನ ಮೊದಲ ಹೆಜ್ಜೆ ಇದು. ಬೆಂಗಳೂರಿನ ಸಾಹುಕಾರರಿಂದ 4 ಲಕ್ಷ ರೂಪಾಯಿ ಸಾಲ ಪಡೆದು ಒಂದು ಪುಟ್ಟ ಸೈನ್ಯ ಕಟ್ಟೋಕ್ ಶುರು ಮಾಡಿದ. ಇದು ಅವನಿಗೆ ಮತ್ತೆ ಹೋರಾಡೋಕೆ ಸಿಕ್ಕ ಮೊದಲ ಬಲ. ಆಮೇಲೆ ಅವನು ಮಾಡಿದ್ದು ಯಾರೂ ಊಹಿಸದ ಒಂದು ಕೆಲಸ. ತಾನು ಯಾರಿಗೆ ದ್ರೋಹ ಬಗೆದಿದ್ದನೋ ಅದೇ ತನ್ನ ಹಳೆಯ ಗುರು ನಂಜರಾಜಯ್ಯನ ಬಳಿ ಕೋಣನೂರಿಗೆ ಹೋದ. ಅವನ ಕಾಲಿಗೆ ಬಿದ್ದು ಕಣ್ಣೀರು ಸುರಿಸ್ತಾ ಕ್ಷಮೆ ಕೇಳಿದ. ನನ್ನನ್ನು ಉಳಿಸಿ, ನಿಮ್ಗೆ ನಿಮ್ಮ ಅಧಿಕಾರವನ್ನ ವಾಪಸ್ ಕೊಡಿಸ್ತೀನಿ ಅಂತ ಮಾತುಕೊಟ್ಟ. ಅವನ ನಟನೆಗೆ ಮರುಳಾದ ನಂಜರಾಜಯ್ಯ ಅವನಿಗೆ ಸೈನ್ಯ ಕೊಟ್ಟು ಸಹಾಯ ಮಾಡ್ದ. ಇದೊಂದು ಅದ್ಭುತ ರಾಜಕೀಯ ನಾಟಕವಾಗಿತ್ತು. ಹೈದರಲಿ ತನ್ನ ಸೈನ್ಯವನ್ನ ಒಟ್ಟುಗೂಡಿಸ್ತಿದ್ದಂತೆ 100 ಮೈಲಿ ದೂರದಲ್ಲಿ ನಡೆದ ಒಂದು ಘಟನೆ ಅವನ ಹಣೆಬರಹವನ್ನೇ ಬದಲಾಯಿಸಿಬಿಡ್ತು. ಅದುವೇ ಜನವರಿ 1761ರಲ್ಲಿ ನಡೆದ 3ನೇ ಪಾಣಿಪತ್ ಕದನ. ಪಾಣಿಪತ್ನಲ್ಲಿ ಹೀನಾಯವಾಗಿ ಸೋತ ಮರಾಠರು ತಮ್ಮ ಸಾಮ್ರಾಜ್ಯವನ್ನ ಉಳಿಸ್ಕೊಳ್ಳೋಕೆ ಸೈನ್ಯವನ್ನ ವಾಪಸ್ ಕರೆಸ್ಕೊಂಡ್ರು. ಹಾಗಾಗಿ ಬೆಂಗಳೂರನ್ನ ಮುತ್ತಿಗೆ ಹಾಕಿದ್ದ ಮರಾಠ ಸೈನ್ಯವು ಹೊರಡಬೇಕಾಯಿತು. ಹೋಗು ಮುನ್ನ ಹೈದರ್ನಿಂದ 3 ಲಕ್ಷ ರೂಪಾಯಿ ಪಡ್ಕೊಂಡು ಮೈಸೂರನ್ನ ಬಿಟ್ಟು ಹೋದ್ರು. ಇದರಿಂದ ಖಂಡೇರಾವ್ ಒಂಟಿಯಾದ. ಇದು ಹೈದರ್ಗೆ ಲಾಟ್ರಿ ಹೊಡೆದಾಗಾಯ್ತು. ಈಗ ಹೈದರ್ ನೇರ ಯುದ್ಧದ ಬದಲು ಬುದ್ಧಿಯ ಆಟಕ್ಕಿಳಿದ. ಖಂಡೇರಾವ್ನ ಸೈನ್ಯವನ್ನ ಒಂದೇ ಒಂದು ಗುಂಡು ಹಾರಿಸದೆ ಸೋಲಿಸಲು ಒಂದು ಭಯಂಕರವಾದ ಕುತಂತ್ರವನ್ನ ರೂಪಿಸಿದ. ಅವನ ಪ್ಲಾನ್ ಎಷ್ಟು ಸರಳ, ಅಷ್ಟೇ ಅಪಾಯಕಾರಿಯಾಗಿತ್ತು. ಮೊದಲು ಮೈಸೂರು ರಾಜನ ನಕಲಿ ಮುದ್ರೆ ಬಳಸಿ ನಂಜರಾಜಯ್ಯನನ್ನೇ ಮತ್ತೆ ಸರ್ವಾಧಿಕಾರಿಯಾಗಿ ನೇಮಿಸಲಾಗಿದೆ ಅಂತ ಫೇಕ್ ಲೆಟರ್ಸ್ ಸೃಷ್ಟಿಸಿದ. ಆಮೇಲೆ ನಂಜರಾಜಯ್ಯನ ನಕಲಿ ಮುದ್ರೆ ಬಳಸಿ ಖಂಡೇರಾವ್ ಒಬ್ಬ ದೇಶದ್ರೋಹಿ, ಅವನನ್ನು ತಕ್ಷಣ ಬಂಧಿಸಿ ಅಂತ ಆದೇಶ ಹೊರಡಿಸ್ದ. ಈ ಎಲ್ಲ ನಕಲಿ ಪತ್ರಗಳನ್ನ ಖಂಡೇರಾವ್ನ ಸೈನಿಕರ ನಡುವೆ ಹಂಚಿಬಿಟ್ಟ. ಇದರ ಪರಿಣಾಮ ಅದ್ಭುತ. ಖಂಡೇರಾವ್ ಸೈನ್ಯದಲ್ಲಿ ದೊಡ್ಡ ಗೊಂದಲ ಶುರುವಾಯಿತು. ಅಯ್ಯೋ, ನಮ್ಮ ನಾಯಕನೇ ದೇಶದ್ರೋಹಿಯಂತೆ, ನಾವು ಯಾರ ಪರ ಹೋರಾಡೋದು ಅಂತ ಸೈನಿಕರು ತಲೆ ಕೆಡಿಸ್ಕೊಂಡ್ರು. ಬಹಳಷ್ಟು ಜನ ಹೈದರ್ನ ಕಡೆ ಬಂದು ಸೇರ್ಕೊಂಡ್ರು.
ಕೊನೆಗೆ ತನ್ನದೇ ಸೈನಿಕರಿಗೆ ಹೆದರಿದ ಖಂಡೇರಾವ್ ಯುದ್ಧಭೂಮಿಯಿಂದ ಶ್ರೀರಂಗಪಟ್ಟಣಕ್ಕೆ ಓಡಿಹೋದ. ಈಗ ಕಥೆ ಅದರ ಕೊನೆಯ ಮತ್ತು ಅತ್ಯಂತ ಕ್ರೂರ ಘಟ್ಟಕ್ಕೆ ಬಂದು ನಿಂತಿದೆ. ಸೇಡು ತೀರಿಸಿಕೊಳ್ಳುವ ಸಮಯ ಬಂದೇ ಬಿಟ್ಟಿತ್ತು. ಹೈದರ್ ಶ್ರೀರಂಗಪಟ್ಟಣವನ್ನ ಮುತ್ತಿಗೆ ಹಾಕಿದಾಗ ರಾಜಮನೆತನದವರು ಖಂಡೇರಾವ್ನ ಪ್ರಾಣಭಿಕ್ಷೆ ಕೇಳಿದ್ರು. ಆಗ ಹೈದರ್ ಕೊಟ್ಟ ಭರವಸೆಯೇ ಇದು: ಖಂಡೇರಾವ್ ನನ್ನ ಸಾಕಿದ ಗಿಳಿ ಇದ್ದ ಹಾಗೆ, ಅವನನ್ನು ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತೀನಿ. ಈ ಮಾತಿನಲ್ಲಿ ಅಡಗಿದ್ದ ವ್ಯಂಗ್ಯ ಮತ್ತು ಕ್ರೌರ್ಯ ಬಹುಶಃ ಯಾರಿಗೂ ಆ ಕ್ಷಣದಲ್ಲಿ ಅರ್ಥವಾಗಲೇ ಇಲ್ಲ. ಗಿಳಿಯನ್ನು ಪಂಜರದಲ್ಲಿ ಸಾಕುವ ಹಾಗೆ ಹೈದರ್ ಖಂಡೇರಾವಿಗೆ ಒಂದು ವಿಶೇಷ ಶಿಕ್ಷೆ ವಿಧಿಸಿದ. ಅದುವೇ ಕಬ್ಬಿಣದ ಪಂಜರ. ಇದು ಕೇವಲ ಬಂಧನವಾಗಿರ್ಲಿಲ್ಲ, ಬದಲಾಗಿ ಎಲ್ಲರ ಮುಂದೆ ಅವಮಾನಿಸಿ ದ್ರೋಹ ಬಗೆದ್ರೆ ಏನಾಗುತ್ತೆ ಅಂತ ಪಾಠ ಕಲಿಸೋ ಒಂದು ವಿಧಾನವಾಗಿತ್ತು. ಕೊಟ್ಟ ಮಾತಿನಂತೆ ಖಂಡೇರಾವ್ನನ್ನು ಬೆಂಗಳೂರಿನ ಜನನಿಬಿಡ ಮಾರುಕಟ್ಟೆಯ ಮಧ್ಯೆ ಒಂದು ದೊಡ್ಡ ಕಬ್ಬಿಣದ ಪಂಜರದಲ್ಲಿ ಬಂಧಿಸಿ ಇಡಲಾಯಿತು. ಪ್ರತಿಯೊಬ್ಬರೂ ನೋಡುವ ಹಾಗೆ ಅವನನ್ನು ಅಲ್ಲಿ ಪ್ರದರ್ಶನಕ್ಕಿಡಲಾಯಿತು. ಹಾಗಿದ್ರೆ ಈ ಕಥೆಯ ಪಾತ್ರಗಳ ಗತಿ ಏನಾಯ್ತು? ಖಂಡೇರಾವ್ ಸಾಯೋವರೆಗೂ ಆ ಪಂಜರದಲ್ಲೇ ಹಾಲು ಅನ್ನ ತಿಂದು ಕೊನೆಯುಸಿರೆಳೆದ. ಸಹಾಯ ಮಾಡಿದ ನಂಜರಾಜಯ್ಯನಿಗೆ ಮತ್ತೆ ದ್ರೋಹ ಬಗೆದು ಅವನನ್ನು ಗೃಹಬಂಧನದಲ್ಲಿಡಲಾಯಿತು. ಮತ್ತು ಹೈದರಲಿ ಮೈಸೂರಿನ ಪ್ರಶ್ನಾತೀತ ಸರ್ವಾಧಿಕಾರಿಯಾಗಿ ಹೊರಹೊಮ್ಮಿದ. ಹೈದರಲಿಯ ಈ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಬಿಟ್ಟೋಗುತ್ತೆ. ಅಧಿಕಾರವನ್ನ ಪಡೆಯಲು ಮತ್ತು ಉಳಿಸಿಕೊಳ್ಳಲು ಒಬ್ಬ ವ್ಯಕ್ತಿ ಎಲ್ಲಿವರೆಗೆ ಹೋಗಬಹುದು? ಅವನು ಮಾಡಿದ್ದು ಚಾಣಾಕ್ಷತನವೇ ಅಥವಾ ಕ್ರೌರ್ಯವೇ? ಈ ಪ್ರಶ್ನೆಗೆ ಉತ್ತರ ಇತಿಹಾಸದ ಪುಟಗಳಲ್ಲೇ ಉಳಿದಿದೆ.